ಮತ್ತು ಎಲ್ಲ ಸಮುದಾಯದ ಮತ್ತು ಈ ಕ್ಷೇತ್ರದ ಎಲ್ಲ ತಾಯಂದ್ರೆ, ಸಹೋದರ ಸಹೋದರಿಯರೇ, ಮಾಧ್ಯಮ ಗೆಳೆಯರೇ ಮತ್ತು ಸರ್ಕಾರಿ ಅಧಿಕಾರಿ ವೃಂದದವರೇ ಮತ್ತು ನನ್ನ ಯುವ ಸ್ನೇಹಿತರೆ, ವಿದ್ಯಾರ್ಥಿ ಸ್ನೇಹಿತರೆ, ಇವತ್ತು ನಾನೇ ಮನವಿ ಮಾಡಿ ಮೊದಲನೇ ಭಾಷಣ ಮಾಡಿ ನಾನು ಇನ್ನೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಹೇಳಿ ಮನವಿ ಮಾಡಿ ತಗೊಂಡಿದ್ದೀನಿ ಮೈಕು. ಈಗಾಗಲೇ ಯಲಹಂಕದಲ್ಲಿ ಕಾರ್ಯಕ್ರಮ ಮುಗಿಸಿ ಇವತ್ತು ಬಂದಿದ್ದೀವಿ. ಇಲ್ಲಿಂದ ನಾನು ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಬಾಗೇಪಲ್ಲಿವರೆಗೂ ಹೋಗ್ಬೇಕಾಗಿದೆ. ಇವತ್ತು ಬಹಳ ಸಂತೋಷ ಆಗ್ತದೆ. ಇವತ್ತು ತಾವೆಲ್ಲ ಕೂಡ ಅತ್ಯಂತ ಇವತ್ತು ಸಂಘಟನೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೀವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ. ಇದನ್ನ ಹಾಗೆ ಮಾಡಬೇಕು. ಕಾರಣ ನಾಡಪ್ರಭು ಕೆಂಪೇಗೌಡರು ಜಾತಿಯಲ್ಲಿ ಒಕ್ಕಲಿಗರಾಗಿ ಹುಟ್ಟಿದ್ರು ಕೂಡ ಅವರ ಇಡೀ ಆಡಳಿತ ಇತರೆ ಜಾತಿಯ ಅಭ್ಯುದಯಕ್ಕೆ ಅವರು ಮುಡಿಪಾಗಿಟ್ಟಿದ್ರು. ಇದು ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. 500 ವರ್ಷಗಳ ಹಿಂದೆ ಅಮೆರಿಕ ಹೇಳ್ತದೆ ನಾವೇ ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ಅಂತ, ಅವರು ಕೂಡ 300 ವರ್ಷ. ಆದ್ರೆ 500 ವರ್ಷಗಳ ಹಿಂದೆ ಅದು ಕೂಡ ಒಬ್ಬ ಸಾಮಂತ ರಾಜರಿಗೆ ಸಮಾನತೆ, ಸಾಮಾಜಿಕ ನ್ಯಾಯ ಇದೆಲ್ಲ ಭಾಷೆ ಅರ್ಥ ಆಗಲ್ಲ. ಆದ್ರೆ ಅದನ್ನ ಅಕ್ಷರ ಸಹ ನಾಡಪ್ರಭು ಕೆಂಪೇಗೌಡರು ಅವತ್ತರಲ್ಲಿ ಬೆಂಗಳೂರನ್ನ ನಿರ್ಮಾಣ ಮಾಡುವಾಗ, ನಾಡನ್ನ ನಿರ್ಮಾಣ ಮಾಡುವಾಗ ಅವರಿಗೆ ಅವರು ಮೇಲ್ಪಂಕ್ತಿಯನ್ನ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು 500 ವರ್ಷಗಳಾದ್ರೂ ಕೂಡ ನಾವು ನೀವು ಜಾತ್ಯತೀತವಾಗಿ ಸೇರಿದ್ದೇವೆ, ಪಕ್ಷಾತೀತವಾಗಿ ಸೇರಿದ್ದೇವೆ ಅಂತ ನಾಯಕರು ಇವತ್ತು ಪ್ರಸ್ತುತವಾಗಿದ್ದಾರೆ. 500 ವರ್ಷಗಳ ಹಿಂದೆ ಮಾಡಿದಂತ ಆಡಳಿತ ಇವತ್ತು ಅವರು ಕಟ್ಟಿದಂತ ನಗರ ಇವತ್ತು ಜಾಗತಿಕ ನಗರ ಆಗಿದೆ, ಗ್ಲೋಬಲ್ ಸಿಟಿ ಆಗಿದೆ. ಇವತ್ತು ಇಡೀ ಜಗತ್ತಿಗೆ ಬೆಂಗಳೂರು ಬೇಕು. ಯಾಕೆ? ಇವತ್ತು ತಂತ್ರಜ್ಞಾನ ಮಾತ್ರ ಅಲ್ಲ, ವಿದೇಶಿ ಬಂಡವಾಳ ಹೂಡಿಕೆ ಇವತ್ತು ಬೆಂಗಳೂರು ಬರ್ತಾ ಇದೆ. ಐಟಿ ಒಂದು ಕ್ಷೇತ್ರದಲ್ಲಿ ನೇರವಾಗಿ 30 ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗವನ್ನ ಕೊಟ್ಟಿರುವಂತಹ ನಗರ ಇದು. ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ 30-40 ಲಕ್ಷ ಇದೆ. ಇವತ್ತು ಭಾರತ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ಬೆಂಗಳೂರಿನ ಕೊಡುಗೆ, ನಮ್ಮ ಯುವಕರ ಕೊಡುಗೆ ಇಡೀ ದೇಶಕ್ಕೆ, ಇಡೀ ದೇಶದಿಂದ ವಿದೇಶಕ್ಕೆ ರಫ್ತಾಗುವಂತ ಐಟಿ ಅದು 50% ಬೆಂಗಳೂರು ಒಂದರಲ್ಲೇ ಇವತ್ತು ರಫ್ತಾಗ್ತಾ ಇದೆ ಐಟಿ. ಅದು ಕೂಡ ನಾಡಪ್ರಭು ಕೆಂಪೇಗೌಡರ ಅವತ್ತಿನ ಕನಸು. ಅವರು ವಿಶ್ವ ಮಾನವರಾಗಿ ಅವತ್ತೇ ಅವರು ಆಡಳಿತವನ್ನು ಮಾಡಿದ್ದಾರೆ. ನಾವು ಹುಟ್ಟುವಾಗ ನಾವೆಲ್ಲ ಕೂಡ ಅಲ್ಪ ಮಾನವರು ಇರ್ತೇವೆ. ಆದರೆ ನಾವು ಬೆಳೀತಾ ನಾವು ವಿಶ್ವ ಮಾನವರಾಗಬೇಕು ಅಂತ ಏನು ನಮ್ಮ ನಾಡಿನ ಹೆಸರಾಂತ ಕವಿಗಳು ಕುವೆಂಪು ಅವರು ಹೇಳಿದ್ದಾರೆ, ಅದಕ್ಕೆ ಅಕ್ಷರಶಃ ನಾಡಪ್ರಭು ಕೆಂಪೇಗೌಡರು ನಡ್ಕೊಂಡಿದ್ದಾರೆ. ಇವತ್ತು 54 ಪೇಟೆಗಳು ನಾವು ಇವತ್ತು ಮಾತಾಡ್ತೇವೆ. ಆ 54 ಪೇಟೆಗಳು ಕೂಡ ಅನ್ಯ ಜಾತಿಗಳ ಬಡವರು, ಬಲಹೀನ ವರ್ಗಗಳು ಆರ್ಥಿಕ ಚೈತನ್ಯವನ್ನ ಪಡೆಯುವಂತ ಕೆಲಸ ಮಾಡಿದ್ರು. ಅವರೆಲ್ಲ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂತ ಒಂದು ಆಲೋಚನೆಯನ್ನ ಇಟ್ಕೊಂಡು ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಿದ್ರು. ಒಂದು ನಗರಕ್ಕೆ ಸಾಮಾನ್ಯವಾಗಿ ನಾನು ಯಾವಾಗಲೂ ಹೇಳ್ತೇನೆ, ಒಂದು ನಗರ ಯಾವಾಗಲೇ ಕೂಡ ಇಡೀ ವಿಶ್ವದಲ್ಲಿ ನೋಡಿ ಅದು ನದಿ ಬಂಡ ಮೇಲೆ, ನದಿ ಬದಿಯೇ ಇರುತ್ತೆ. ಆದ್ರೆ ಬೆಂಗಳೂರು ನಿರ್ಮಾಣ ಮಾಡುವಾಗ ಬೆಂಗಳೂರಿನಲ್ಲಿ ಯಾವುದೂ ಕೂಡ ಜೀವನದಿ ಇಲ್ಲ. ಜೀವನದಿ ಇಲ್ಲದೇ ಇದ್ರೂ ಕೂಡ ಅವರು 100 ಕೆರೆಗಳನ್ನ ಸೃಷ್ಟಿ ಮಾಡಿದ್ರು.
ಸಾವಿರಾರು ಕೆರೆ ಕುಂಟೆಗಳನ್ನ ನಿರ್ಮಾಣ ಮಾಡಿದ್ರು, ಪೂರಕವಾದಂತಹ ಪರಿಸರವನ್ನ ಸೃಷ್ಟಿ ಮಾಡಿದ್ರು. ಅಂದ್ರೆ ಪಾರ್ಕ್ಗಳು, ಇವತ್ತು ಕಬ್ಬನ್ ಪಾರ್ಕ್, ಲಾಲ್ ಬಾಗ್ ಈ ರೀತಿಯಲ್ಲಿ ಧಾರ್ಮಿಕ ಪರಂಪರೆಗೆ ಒತ್ತನ್ನು ಕೊಟ್ಟರು, ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ರು. ಇದೆಲ್ಲ ಕೂಡ ಅವತ್ತು ಒಂದು ಯಾವ ರೀತಿಯಲ್ಲಿ ಒಂದು ನಗರ ನಿರ್ಮಾಣ ಮಾಡಬೇಕು, ಯಾವ ರೀತಿಯಲ್ಲಿ ಆಡಳಿತವನ್ನ ನೀಡಬೇಕು, ಯಾವ ರೀತಿ ಜನರ ಪ್ರೀತಿಯನ್ನ ವಿಶ್ವಾಸವನ್ನ ಗಳಿಸಿಕೊಂಡು ಆಡಳಿತ ಕೊಡಬೇಕು ಅಂತ ಇವತ್ತಿನ ಪ್ರತಿನಿಧಿಗಳಿಗೂ ಕೂಡ ಅವರು ನಡೆದಂತ ದಾರಿ ನಮಗೆ ದಾರಿ ದೀಪ ಆಗ್ಬೇಕು. ನಾವು ಕೆಲವು ಸಲ ತಿಳ್ಕೊಳ್ತೇವೆ, ನಮ್ಗೆ ಬಹಳ ದೊಡ್ಡ ಅಧಿಕಾರ ಇದೆ ಅಂತೇಳಿ ಆ ದರ್ಪವನ್ನ ತೋರಿಸ್ತೇವೆ, ಆ ಅಹಂಕಾರವನ್ನ ತೋರಿಸ್ತೇವೆ, ಅದೇನು ಕೂಡ ಕೆಲಸ ಮಾಡೋದಿಲ್ಲ. ಜನರನ್ನ ಪ್ರೀತಿಯಿಂದ ಕೂಡ ನಾವು ಗೆಲ್ಲಲಿಕ್ಕೆ ಸಾಧ್ಯ, ಬಿಟ್ರೆ ಅಹಂಕಾರದಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಗೆಲ್ಲ ಕೂಡ ನಮ್ಮೆಲ್ಲ ಜನಪ್ರತಿನಿಧಿಗಳು ನನ್ನೂ ಸೇರಿ ನಾಡಪ್ರಭು ಕೆಂಪೇಗೌಡರ ಆದರ್ಶದ ಪರಿಧಿ ಏನಿದೆಯಲ್ಲ, ಅದು ನಮ್ಮ ಜೀವನದ ನೀತಿ ಪಾಠ ಆಗಬೇಕು, ಬದುಕಿನ ಪಾಠ ಆಗಬೇಕು, ಆಡಳಿತದ ಪಾಠ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಬಂಧುಗಳೇ, ಇವತ್ತು ಅನೇಕ ಹಿರಿಯ ಮುಖಂಡರುಗಳು ಒಂದೇ ವೇದಿಕೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನೋಡುವಂಥದ್ದು ನಮ್ಗೆಲ್ಲ ಕೂಡ ಸುಯೋಗ ಆಗಿದೆ. ಎಲ್ಲ ಪಕ್ಷಗಳ ಮುಖಂಡರು ಇದ್ದಾರೆ, ನಮ್ಮ ಹಾಲಿ ಶಾಸಕ ಮಿತ್ರರು, ಯುವ ಮಿತ್ರರು ಇದ್ದಾರೆ, ಹಿಂದೆ ಇದ್ದಂತ ಶಾಸಕ ಮಿತ್ರರು, ಅವರು ನಾನು ಜೊತೆಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ, ಅವರು ಇದ್ದಾರೆ. ನಮ್ಮ ಅತ್ಯಂತ ಹಿರಿಯ ನಾಯಕರು ದಂಡಗಾನಲ್ಲಿ ಕೃಷ್ಣಪ್ಪಣ್ಣಂದ್ರೆ ಒಂದು ಟೆರರ್. ಆ ಕಾಲಕ್ಕೆ ನಾವೆಲ್ಲ ಹುಡುಗರು, ನಮಗ್ ಸಂಬಂಧ ಯಾರು ಕೂಡ ಆ ರೀತಿಯ ಹೋರಾಟವನ್ನ ಮಾಡಿ ಇವತ್ತು ಆಡಳಿತವನ್ನ ಕೊಡ್ತಾ ಇದ್ರು, ರಾಜಕಾರಣವನ್ನ ಮಾಡ್ತಾ ಇದ್ರು, ಜನಪರವಾದಂತ ಕಾಳಜಿಯನ್ನ ಇಟ್ಕೊಂಡಿದ್ರು. ನಮ್ಮ ನರಸಿಂಹಣ್ಣವರು ಅಷ್ಟೇ, ಅವ್ರ ಚುನಾವಣೆಯಲ್ಲಿ ಕೂಡ ಹಿಂದೆ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ಯುವ ಮಿತ್ರರು, ಹಿರಿಯರು, ಅನುಭವಸ್ಥರು ಎಲ್ಲ ಕೂಡ ಇವತ್ತು ಇಲ್ಲಿದ್ದೇವೆ. ನಾವೆಲ್ಲ ಕೂಡ ಸೇರಿ ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡಬಳ್ಳಾಪುರ ಕ್ಷೇತ್ರ ಇವತ್ತು ನಮ್ಮ ಶಾಸಕರು ಆಡಳಿತ ಮಾಡ್ತಾ ಇದ್ದಾರೆ, ಒಳ್ಳೆ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಹೊಸದೇನಲ್ಲ, ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಎಲ್ಲ ಬಂದಿದ್ರು, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ನಮ್ಮ ಸಮುದಾಯದ ಹೆಮ್ಮೆ ಅಂತ ಕೂಡ ಹೇಳ್ಬೇಕಾಗ್ತದೆ. ಇವತ್ತು ಯಾವುದೇ ಪಕ್ಷ ಇರಲಿ, ಇವತ್ತು ನಮ್ಮ ಸಮುದಾಯದ ಹೆಮ್ಮೆ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಆಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮುದಾಯದಿಂದ ರಾಜ್ಯದ ಜನರ ಪರವಾಗಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಶಯವನ್ನ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೇನೆ. ಅದೇ ರೀತಿ ಈ ಭಾಗದಲ್ಲಿ ಅವ್ರ ಮುಂದೆನೂ ಹೇಳಿದ್ದೇನೆ, ನಮ್ಮ ಭಾಗದ ಜನರ ನಿರೀಕ್ಷೆ, ಒತ್ತಾಸೆ ಕುಡಿಯುವ ನೀರು, ಕೃಷಿಗೆ ನೀರು. ಇದನ್ನ 2 ವರ್ಷ ನಿಮ್ಗಿದೆ, ಆದ್ರೂ ಕೂಡ ನೀವು 2 ವರ್ಷಗಳಲ್ಲಿ ಎತ್ತಿನ ಹೊಳೆ ನೀರನ್ನ ನಮ್ಮ ಭಾಗಕ್ಕೆ ಹರಿಸುವಂತ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ವೇದಿಕೆಯಲ್ಲಿ ಅವರಿಗೆ ಮನವಿಯನ್ನ ನಾನು ಮಾಡಿದ್ದೇನೆ. ಹಾಗಾಗಿ ಇವತ್ತು ಸ್ನೇಹಿತರೆ, ಇವತ್ತು ರಾಜಕಾರಣ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಆದ್ರೆ ನಮ್ಮ ಸಮುದಾಯದವರಿಗೆ ವಿಶೇಷವಾಗಿ ಒಗ್ಗಟ್ಟನ್ನ, ಎಲ್ಲಿ ಒಗ್ಗಟ್ಟಿರುತ್ತೆ ಅಲ್ಲಿ ಶಕ್ತಿ ಇರುತ್ತೆ, ಎಲ್ಲಿ ಶಕ್ತಿ ಇರುತ್ತೆ, ಸಂಘಟನೆಯ ಶಕ್ತಿ ಇರುತ್ತೆ, ಅಲ್ಲಿ ಜಯ ಸಿಗುತ್ತೆ. ಜಯ ಅಂತ ನಾನು ಹೇಳುವಂಥದ್ದು ಕೇವಲ ರಾಜಕಾರಣಗಳಲ್ಲ, ಶೈಕ್ಷಣಿಕ ಜಯ, ಆರೋಗ್ಯಕ್ಕೆ ಜಯ, ಇವತ್ತು ನಮ್ಮ ನಾಗರಿಕತೆಗೆ ಜಯ, ಅಭಿವೃದ್ಧಿಗೆ ಜಯ. ಇವೆಲ್ಲ ಸಿಗಬೇಕು ಅಂತಂದ್ರೆ ನಮ್ಮ ಸಮುದಾಯದ ಸಂಘಟನೆಯು ಕೂಡ ಗಟ್ಟಿಯಾಗಿ ಆಗಬೇಕು. ಇತರೆ ಸಮುದಾಯಗಳಂತೆ ಮತ್ತು ಇತರೆ ಸಮುದಾಯಗಳ ಜೊತೆ ನಾವು ನಿರಂತರ ಪ್ರೀತಿ, ವಿಶ್ವಾಸವನ್ನ, ಸಹೋದರತ್ವವನ್ನ ನಾವೆಲ್ಲ ಕೂಡ ಇಟ್ಕೊಂಡು ಸಮಾಜದ ನಾಯಕತ್ವವನ್ನ, ಸಮಾಜದ ಒಂದು ಸ್ವಾಸ್ಥ್ಯವನ್ನ ಕಾಪಾಡುವಂತಹ ಜವಾಬ್ದಾರಿಯುತ ಕೆಲಸ ಒಕ್ಕಲಿಗ ಜನಾಂಗ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಿಮ್ಗೆಲ್ಲ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ವರ್ಷ ಬಹಳ ವಿಶೇಷವಾಗಿ
ಈ ದಿವಸ ನಮ್ಮ ಮಾನ್ಯ ಸಂಸದರ ಒಂದು ಜನ್ಮದಿನ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಏನಪ್ಪಾ ಹುಟ್ಟುಹಬ್ಬದ ಶುಭಾಶಯ ತಿಳಿಸೋದಕ್ಕೆ ಈ ಹಿಂದೆ ದೊಡ್ಡ ಚರ್ಚನೆ ನಡೀತಾ ಇತ್ತು ಸರ್ ಅಂತ ತಿಳಿಸ್ಬಿಟ್ಟು ನಮ್ಮ ಒಕ್ಕಲಿಗ ಸಮುದಾಯದ ಹೆಮ್ಮೆಯ ನಾಯಕ ಅಂತ ಬಹಳ ಖುಷಿ ಅನ್ಸುತ್ತೆ. ಡಾಕ್ಟರ್ ಸುಧಾಕರ್ ಅವರಿಗೆ ಸಾಮೂಹಿಕವಾಗಿ ನಾವು ಜೋರ ಚಪ್ಪಾಳೆ ಕೂಡ ಕೊಡ್ತಾ ಹುಟ್ಟುಹಬ್ಬದ ಶುಭಾಶಯ, ಹುಟ್ಟುಹಬ್ಬದ ಶುಭಾಶಯ, ಹುಟ್ಟುಹಬ್ಬದ ಶುಭಾಶಯ ಸುಧಾಕರ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯ. ಹ್ಯಾಪಿ ಬರ್ಡೇ ಸರ್. ಸಿಹಿ ತಿನಿಸೋ ಮೂಲಕ ನಿಮ್ಮ ಬಾಳು ಕೂಡ ಸಿಹಿಮಯವಾಗಿರಲಿ ಮುಂದಿನ ದಿನಗಳಲ್ಲೂ ಅಂತ ಹಾರೈಸ ಮನೆಯ ಮಂಡಳಿಗಳು, ಮನೆಯ ಲೋಕಸಭಾ ಸದಸ್ಯರು, ಮಾಜಿ ಸಚಿವರು ಈ ಭಾಗದಲ್ಲಿ ಬಹಳಷ್ಟು ಅದ್ಭುತವಾದ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿರುವಂತಹ ಡಾಕ್ಟರ್ ಸುಧಾಕರ್ ಅವರಿಗೆ ನನ್ನೆಯ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರು ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತೆರಳುತ್ತಿದ್ದಾರೆ. ಹಾಗಾಗಿ ಅವರನ್ನ ಬೀಳ್ಕೊಡ್ತಾ ಈಗ ಬರಮಾಡ್ಕೊಳ್ತಾ ಇದ್ದೇನೆ. ಈ ಭಾಗದಲ್ಲಿ ಯುವಕರ ಕಣ್ಮಣಿಯಾಗಿ ಯೂತ್ ಐಕಾನ್ ಅನ್ಸ್ಕೊಡೋರು ಹೊರ ದೇಶದಲ್ಲಿ ಓದಿದ್ರು ಕೂಡ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.